ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ. ನಾನು ರಾಣಿಕೋಟೆ. ಬೀದರ್ ರೋಟರಿ ಕಲ್ಯಾಣ ವಲಯದ ವತಿಯಿಂದ ಪರಿಸರ ಸಂರಕ್ಷಣೆ, ಜಾಗೃತಿ ಹಾಗೂ ಸಸಿ ನೆಡುವ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಆಗಸ್ಟ್ 24ಕ್ಕೆ ನಗರದಲ್ಲಿ ವ್ಯಥಾನ ವಾಕ್ ಹಮ್ಮಿಕೊಳ್ಳಲಾಗಿದೆ ಎಂದು ಕ್ಲಬ್ನ ಪ್ರಮುಖರು ತಿಳಿಸಿದ್ದಾರೆ. ಪರಿಸರದ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಆಗಸ್ಟ್ 24ರಂದು ಬೆಳಗ್ಗೆ 7 ಗಂಟೆಗೆ ನಗರದ ಬರಿಶಾಯಿ ಗಾರ್ಡನ್ನಿಂದ ಕನ್ನಡಾಂಬೆ ರೋಟರಿ ವೃತ್ತದವರೆಗೆ ವೃಕ್ಷೋತ್ಸವ ವಾಕ್ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನರು ಭಾಗವಹಿಸಬೇಕು ಎಂದು ಬೀದರ್ ರೋಟರಿ ಕ್ಲಬ್ ಸಿಲ್ವರ್ ಸ್ಟಾರ್ ಸದಸ್ಯರು ಮನವಿ ಮಾಡಿದ್ದಾರೆ. ನಾವು ಅದಕ್ಕೂ ಮುಂಚಿತವಾಗಿ ಒಂದು ರಿಕ್ಷಾಥಾನ್ ಅಂತ ಹೇಳ್ಬಿಟ್ಟು 24ನೇ ತಾರೀಕಿನಂದು ನಗರದ ವಾಕಿಂಗ್ ಟ್ರ್ಯಾಕ್, ಶಿವನಗರ್ ವಾಕಿಂಗ್ ಟ್ರ್ಯಾಕಿಂದ ರೋಟರಿ ಸರ್ಕಲ್ವರೆಗೆ ವೃಕ್ಷಾಥಾನ್ ಅಂತ ಹೇಳಿಬಿಟ್ಟು ಒಂದು ಮ್ಯಾರಥಾನ್ ಏರ್ಪಡಿಸಿದ್ವಿ. ಅದರಲ್ಲಿ ಸುಮಾರು 1,000 ಸಸಿಗಳನ್ನು ನಾವು ಸಾರ್ವಜನಿಕರಿಗೆ ಹಂಚ್ತೀವಿ. ಅದರದ್ದು ಮೇನ್ ಉದ್ದೇಶ ಏನಂತಂದರೆ, ಈಗ ಆಲ್ರೆಡಿ ಗ್ಲೋಬಲ್ ವಾರ್ಮಿಂಗಿಂದ ಸಾಕಷ್ಟು ನಮ್ಮ ತಾಯಿನಾಡು ಎಲ್ಲ ಭೂಮಿ ತುಂಬ ಶಾಖದಿಂದ ಇದಾಗ್ತಾ ಇದೆ, ಅಂದರೆ ಶೆಕೆಯಿಂದ. ಅದಕ್ಕೋಸ್ಕರ ಈ ಗ್ಲೋಬಲ್ ವಾರ್ಮಿಂಗ್ ನಾವು ಹೋಗಲಾಡಿಸ್ಬೇಕಾದ್ರೆ ನಾವು ಹಸಿರು ಇನ್ನೂ ಬೆಳೆಸಬೇಕಾಗ್ತದೆ. ಅದರಿಂದ ನಮ್ಮ ಮುಂದಿನ ಪೀಳಿಗೆಗೆ ಏನಂತಂದ್ರೆ ಒಂದು ಒಳ್ಳೆಯ ವಾತಾವರಣ ನಾವು ಸೃಷ್ಟಿ ಮಾಡಿಕೊಡ್ಬೋದು ಅಂತ ಹೇಳ್ಬಿಟ್ಟು ಆ ಉದ್ದೇಶದಿಂದ ವೃಕ್ಷಾಥಾನ್ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಏರ್ಪಡಿಸಿದ್ವಿ. ಅದರಲ್ಲಿ ಸುಮಾರು 1,000 ಸಸಿಗಳನ್ನು ನಾವು ಸಾರ್ವಜನಿಕರಿಗೆ ಉಚಿತವಾಗಿ ವಿತರಿಸ್ತಾ ಇದ್ವಿ. ಆದ್ದರಿಂದ ಈ ಎರಡೂ ಕಾರ್ಯಕ್ರಮ ತಾವೆಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸ್ಬೇಕಂತ ಹೇಳ್ಬಿಟ್ಟು ನಾನು ಬೀದರ್ ಸಾರ್ವಜನಿಕರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ರೋಟರಿ ಕ್ಲಬ್ಸ್ಗಳಿಗೆ ನಮ್ಮ ರೋಟರಿ ಕ್ಲಬ್ ಕಲ್ಯಾಣ ಜೋನ್ ವತಿಯಿಂದ ನಾವು ಈ ಬರುವ 28ನೇ ತಾರೀಕು ಒಂದು ಪಬ್ಲಿಕ್ ಇಮೇಜ್ ಹಾಗೂ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಒಂದು ಸೆಮಿನಾರ್ ಇಟ್ಕೊಂಡಿವಿ. ಆ ಒಂದು ನಿಮಿತ್ತ ಪಬ್ಲಿಕ್ ಇಮೇಜಲ್ಲಿ ಒಂದು ವೃಕ್ಷಾಥಾನ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮದ ನಿಮಿತ್ತ ಇವತ್ತು ಈ ಒಂದು ಪೇಂಟಿಂಗ್ ಕಾಂಪಿಟೇಷನ್, ಈ ಪೂಜಾರಿ ಹೇಳಿದಾಗೆ ಆ ಒಂದು ಥೀಮ್ ಕೊಟ್ಟು ಸೇವ್ ಭಾರತ ಸೇವ್ ಗ್ರೀನ್ ಈ ಥರ ಆ ಒಂದು ಕಾನ್ಸೆಪ್ಟ್ ಮೇಲೆ ಮಕ್ಕಳಿಗೆಲ್ಲ ಸ್ಕೂಲಿಂದ ಇಂಟರ್ ಸ್ಕೂಲ್ಸ್ ಎಲ್ಲ ಕಾಂಪಿಟೇಷನ್ದಾಗೆಲ್ಲ ಇನ್ವೈಟ್ ಮಾಡಿದ್ವಿ. ಈಗ ಸುಮಾರಾಗಿ 400ರಿಂದ 500 ಜನ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಭಾಳ ಅಚ್ಚುಕಟ್ಟಾಗಿ ಈ ಒಂದು ಜವಾಬ್ದಾರಿಯನ್ನು ನಮ್ಮದೇ ರೋಟರಿ ಕ್ಲಬ್ ಆದಂಥ ಸಿಲ್ವರ್ ಸ್ಟಾರ್ ಬೀದರ್ ಅವ್ರಿಗೆ ಒಪ್ಪಿಸಿದ್ವಿ. ಅವ್ರು ಭಾಳ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಆ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಸದಸ್ಯರಿಗೆ ನಾನೆಲ್ಲ ಈ ರೋಟರಿಯನ್ಸ್ ವತಿಯಿಂದ ಹಾರ್ದಿಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಮೊದಲನೇದಾಗಿ ಇಷ್ಟು ಚೆನ್ನಾಗಿದೆ ಕಾಂಪಿಟೇಷನ್ ಅಂದರೆ ನಮ್ಗೆ ನೋಡಿ ಭಾಳ ಹೆಮ್ಮೆ ಅನಿಸ್ತು, ಭಾಳ ಖುಷಿ ಆಯಿತು. ಇದರಿಂದ ನಮ್ಗೆ ಏನಾಗ್ತದೆ, ರೋಟರಿದು ಇಮೇಜು ಇದರೊಂದು ಪಬ್ಲಿಕ್ಕಿಗೆ ಜನರಿಗೆ ಮುಗಿಸ್ತದೆ ನಾವು ರೋಟರಿ ಏನು ಮಾಡ್ತಾ ಇದ್ದೀವಿ ಅಂತ. ಇಲ್ಲಾಂದ್ರೆ ರೋಟರಿ ಭಾಳಷ್ಟು ನಾವು ಏನು ಮಾಡ್ತೀವಿ, ಭಾಳಷ್ಟು ಕೆಲಸ ಮಾಡ್ತೀವಿ, ಎಲ್ಲ ಇಂಡೋರಲ್ಲಿ ಮಾಡ್ತೀವಿ. ನಮ್ಮದು ಯಾವ್ದು ರೂಮಲ್ಲಿ ಮೀಟಿಂಗ್ ಮಾಡೋದು ಅದೇ ನಾವು ಪಬ್ಲಿಕ್ಕಿಗೆ ಮಾಡ್ತೀವಿ. ಬಟ್ ಈ ಜನ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಜನರಿಗೆ ಮುಟ್ಟೋ ಸಲುವಾಗಿ ನಾವೇನು ಮಾಡ್ತಾಯಿದ್ವಿ, ಭಾಳ ಜನ ಸಲುವಾಗಿ ರೋಟರಿ ಸಾಮಾಜಿಕ ಕೆಲಸ ಭಾಳ ಮಾಡ್ತಾಯಿದ್ವಿ. ಎಲ್ಲ ಒಂದು ಕ್ಷೇತ್ರದಲ್ಲಿ ಇದರ ತನ್ನ ವ್ಯಾಪ್ತಿ ಹರಡಿಸಿದೆ. ವುಮೆನ್ಸಲ್ಲಿ ಇರ್ಬೋದು, ಎಜುಕೇಷನಲ್ಲಿ ಇರ್ಬೋದು, ಹೆಲ್ತಲ್ಲಿ ಇರ್ಬೋದು. ನಾನು ಈ ಒಂದು ಮುಖಾಂತರ ಹೇಳ ಬಯಸ್ತೀನಿ, ಮುಂದಿನ ದಿನಗಳೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಟು 4th ಸ್ಟ್ಯಾಂಡರ್ಡು, ಆಮೇಲೆ 5ನೇಲಿಂದ 7ನೇ ಮಕ್ಕಳು ಕೂಡ ಈ ಒಂದು ಹಂತವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಅದನ್ನು ಬೇರೆ ಜನರಿಗೆ ಅದೊಂದು ಇದ್ರ ಬಗ್ಗೆ ಅಂದ್ರೆ ಮಕ್ಕಳ ಹತ್ರನೂ ಇದು ಒಂದು ನಮ್ಗೆ ಪರಿಸರ ಬಗ್ಗೆ ಒಂದು ಜಾಗೃತಿ ಮೂಡಲಿ. ಆ ನಿಟ್ಟಿನಲ್ಲಿ ಅದು ಈ ಅವಶ್ಯಕತೆ ಭಾಳ ಇದೆ ಈಗಿನ ಕಾಲದಲ್ಲಿ. ನಮ್ಮ ಪೀಳಿಗೆ ಉಳಿಬೇಕಾದ್ರೂ ನಾವೆಲ್ಲ ಈ ಒಂದು ಜಗತ್ತನ್ನು ಉಳಿಸ್ಕೋಬೇಕಾಗ್ತದೆ, ನಾವೆಲ್ಲ ಸರಿಯಾಗಿರ್ಬೇಕಂತ ಪರಿಸರ ಭಾಳ ಮುಖ್ಯ ಅದ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಸೇರಿ ಕೆಲಸ ಮಾಡೋಣ. ಅದಕ್ಕೆಲ್ಲ ತಮ್ಮೆಲ್ಲ ಮೀಡಿಯಾ ಬಾಂಧವರು ತಾವೆಲ್ಲ ಭಾಳ ಸಹಕಾರ ಕೊಡ್ತಾ ಇದ್ದೀವಿ ನಮ್ಮ ರೋಟರಿಗೆ. ಅದಕ್ಕೆ ಎಲ್ಲರ ಪರವಾಗಿ, ನಮ್ಮ ರೋಟರಿ ಎಲ್ಲ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೂ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಇವತ್ತಿನ ಏನು ಪೇಂಟಿಂಗ್ ಕಾಂಪಿಟೇಷನ್ ಆಯೋಜನೆ ಮಾಡಿದಂಥ ಎಲ್ಲ ಸಿಲ್ವರ್ ಸ್ಟಾರ್ ಸೈನ್ಸ್ಗೆ ಮತ್ತೊಮ್ಮೆ ನನ್ನ ವೈಯಕ್ತಿಕ ಹಾಗೂ ನಮ್ಮೆಲ್ಲ ರೋಟರಿಯನ್ಸ್ಗಳ ಕಲ್ಯಾಣ ಜೋನ್ ರೋಟರಿಗಳ ಪರವಾಗಿ ಹಾರ್ದಿಕವಾದಂಥ ಅಭಿನಂದನೆ ಸಲ್ಲಿಸ್ತೀನಿ. ನಮಸ್ಕಾರ. ಈ ತಿಂಗಳು 25th of August ಕಲ್ಯಾಣ್ ಝೋನ್ ಇಸ್ ಹೋಸ್ಟಿಂಗ್ ಅ ಸೆಮಿನಾರ್. ಎಲ್ಲ ರೋಟರಿ ಕ್ಲಬ್ಸ್ಗೆ ಕಲ್ಯಾಣ್ ಝೋನ್ ಒಂದು ಸೆಮಿನಾರ್ ಹೋಸ್ಟ್ ಮಾಡ್ತಿದೆ. ಇಟ್ ಈಸ್ ಮೆಂಬರ್ಶಿಪ್ ಡೆವಲಪ್ಮೆಂಟ್ ಆ್ಯಂಡ್ ಪಬ್ಲಿಕ್ ಇಮೇಜ್ ಸೆಮಿನಾರ್ ಅಂತ. ಆ ಹಿನ್ನೆಲೆಯಲ್ಲಿ 24th of Augustಗೆ ನಾವು ಒಂದು ವೃಕ್ಷಾಥಾನ್ ಇಟ್ಕೊಂಡಿದ್ದೀವಿ. ವೃಕ್ಷಾಥಾನ್ ಏನಂತಂದರೆ ಒಂದು ವಾಕಿಂಗ್ ಮ್ಯಾರಥಾನ್. ಅದರೊಳಗೆ ನಾವು ಒಂದು 1,000 ಸಸಿಗಳು ಫ್ರೀ ಆಗಿ ಎಲ್ರಿಗೂ ಕೊಡ್ತಾ ಇದ್ದೀವಿ, ಪ್ಲಾಂಟೇಶನ್ ಜಾಸ್ತಿ ಆಗಬೇಕು ಅಂತ. ಸೊ ಒಂದು ವೃಕ್ಷಾಥಾನ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ವಾಕಿಂಗ್ ಮ್ಯಾರಥಾನ್ ಇಟ್ಕೊಂಡಿದ್ದೀವಿ 24ನೇ ತಾರೀಕು ಈ ಮಂತು. ಎಲ್ಲ ಬೀದರ್ ಜನತೆಗಳು 7 ಗಂಟೆಗೆ 24th of August ಸ್ಯಾಟರ್ಡೆ ಬಾರಿಚಾಯಿ ಗಾರ್ಡನ್ನಿಂದ ರೋಟರಿ ಸರ್ಕಲ್ವರೆಗೆ ನಾವು ಒಂದು ವಾಕನ್ನು ಮಾಡ್ತಿದ್ದೀವಿ. ಅಲ್ಲಿ ರಿಪಬ್ಲಿಕ್ ಡೇ ದಿವಸ ಹೇಗೆ ಟ್ಯಾಬ್ಲ್ಯೂ ಇರುತ್ತೆ ಅಲ್ವಾ ಎಲ್ಲ ಸ್ಟೇಟಿಂದು, ಹಾಗೆ ಒಂದು ಟ್ಯಾಬ್ಲ್ಯೂ ಮತ್ತು ಸ್ಟ್ರೀಟ್ ಪ್ಲೇಸ್ ಎಲ್ಲ ಒಂದು ಜಾತ್ರೆ ಥರನೇ ಮಾಡ್ತಾ ಇದ್ದೀವಿ ಬಾರಿಚಾಯಿ ಗಾರ್ಡನ್ನಿಂದ ರೋಟರಿ ಸರ್ಕಲ್ವರೆಗೆ. ಸೊ ಎಲ್ಲರೂ ಇವತ್ತು ಹೇಗೆ ಬಂದಿದ್ದೀರಾ ಹಾಗೆ ಅವತ್ತಿನ ದಿವಸ ಕೂಡ ಬಂದು ನಮಗೆ ಸಪೋರ್ಟ್ ಮಾಡಿ ನಮ್ಮ ಭಾರತವನ್ನು ಒಂದು ಗ್ರೀನರ್ ಇಂಡಿಯಾವನ್ನಾಗಿ ಮಾಡಬೇಕಂತ ಒಂದು ರಿಕ್ವೆಸ್ಟ್ ಇರೋದು. ಸೊ ಥ್ಯಾಂಕ್ ಯು, ಎಲ್ಲರೂ ಬರಬೇಕಂತ ಶರಣ. So this month 24th of August we have organized Vrikshathon to create awareness of the plantation among the people. So I request
to participate in maximum number. Thank you.